ಈ ಸಹಕಾರ ಸಪ್ತಾಹ ಈ ಕಾರ್ಯಕ್ರಮದಲ್ಲಿ ಈ ದಿನ ಬೆಳಗ್ಗೆ 10 ಗಂಟೆಯಿಂದ ಈ ಕ್ಷಣದವರೆಗೂ ಈ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ಈ ರೀತಿಯ ರಾಷ್ಟ್ರೀಯ ಸಪ್ತಾಹ ಕಾರ್ಯಕ್ರಮಗಳು ಗೌರವಾನ್ವಿತ GT ದೇವೇಗೌಡರು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗ ಕಾರಣ GT ದೇವೇಗೌಡರ ಒಂದು ಪರಿಶ್ರಮ, ಸಹಕಾರ ತತ್ವಗಳ ಬಗ್ಗೆ GT ದೇವೇಗೌಡರಲ್ಲಿರುವ ಒಂದು ಬದ್ಧತೆ ಈ ದಿನದ ಕಾರ್ಯಕ್ರಮದಲ್ಲಿ ಅನಾವರಣವಾಯಿತು. ಜೊತೆಗೆ ಈ ಹಿಂದಿನ 71ನೇ ಸಹಕಾರ ಸಪ್ತಾಹ ಕಾರ್ಯಕ್ರಮ ಈ ಹಿಂದಿನ ಸಹಕಾರ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸಹಕಾರ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ರೀತಿ ಕಾರ್ಯಕ್ರಮ ಕೆಂಗೇರಿ ಉಪನಗರದಲ್ಲಿ ನಡೀತು. ಆ ಕಾರ್ಯಕ್ರಮದಲ್ಲಿ ನನಗೂ ಸಹಕಾರ ರತ್ನ ಪ್ರಶಸ್ತಿ ಗೌರವಾನ್ವಿತ ಆಗಿನ ಸಭಾಧ್ಯಕ್ಷರಾಗಿದ್ದಂತಹ ಕಾಗೇರಿಯವರು ಹಾಗೂ ಮುಂತಾದ ಗಣ್ಯಾತಿ ಗಣ್ಯರು ಆಗಮಿಸಿದರು. ಆ ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ರತ್ನ ಪ್ರಶಸ್ತಿ GT ದೇವೇಗೌಡರು ನೀಡಿದರು. ಆ ಸಹಕಾರ ರತ್ನದ ಪ್ರಶಸ್ತಿಯ ಹಿನ್ನೆಲೆ ಸಾಕಷ್ಟು ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿದಂಥವ್ರಿಗೆ ನೀಡುತ್ತಾ ಬಂದಿರುವುದು ಒಂದು ವಿಶೇಷ ಕಾರ್ಯಕ್ರಮವಾಗಿರ್ತದೆ. ಈಗಿನ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಸಹಕಾರಿ ಮಹಾಮಂಡಳದ ಅಧ್ಯಕ್ಷರಾದಂಥ GT ದೇವೇಗೌಡರಿಗೆ ಇನ್ನಷ್ಟು ಆ ಮಹಾಮಂಡಳಿಗೆ ಧನ ಸಹಾಯ ಮಾಡುವುದರ ಮೂಲಕ ಸಹಕಾರಿ ತತ್ವಗಳು ಜೀವಂತವಾಗಿ ಇರೋಕ್ಕೆ ಸಹಕಾರಿಯಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. MN ಪಿಳ್ಳಪ್ಪ, ನಾನು ಕರ್ನಾಟಕ ವಿಧಾನಮಂಡಲದ ಅಧಿಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೇನೆ. ಅಲ್ಲಿನ ವಿಧಾನಮಂಡಲದ ಭದ್ರತಾ ಅಧೀಕ್ಷಕನಾಗಿ ಸಹ ಕೆಲಸ ಮಾಡಿದ್ದೇನೆ. ಇದನ್ನೆಲ್ಲ ಗುರುತಿಸಿ ಅಲ್ಲಿನ ನಮ್ಮ ಸಚಿವಾಲಯದ ಸಹಕಾರಿ ಸಂಘದ ನಿರ್ದೇಶಕನಾಗಿ ಕೆಲಸ ಮಾಡಿರುವ ಹಿನ್ನೆಲೆಯಲ್ಲಿ ನನಗೆ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಅದಕ್ಕಾಗಿ ನಾನು ಮಹಾಮಂಡಳಕ್ಕೆ ಹಾಗೂ GT ದೇವೇಗೌಡರಿಗೆ ನಾನು ಸದಾ ಆಭಾರಿಯಾಗಿರುತ್ತೇನೆ.